ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕಲ್ಯಾಣ ನಗರದಲ್ಲಿ ಇರುವಂತಹ ASF ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ತುಂಬ ಹಳೆ ವಿಡಿಯೋ, ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಅನಿಸುತ್ತೆ. ಸೊ ನಾನು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ವಿಡಿಯೋಸ್ ಹಾಗೆ ಪೆಂಡಿಂಗಲ್ಲೇ ಇದೆ, ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ. ಸೊ ಟೈಮ್ ಸಿಗ್ತಾಗಲೆಲ್ಲ ಒಂದೊಂದು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ASF ಬಾರ್ಬಿಕ್ಯೂ ನೇಷನ್ಗೆ ಬಂದಿದ್ದೀವಿ. ಕಲ್ಯಾಣ ನಗರದಲ್ಲಿ ಇದೆ ಇದು. ಸೊ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಬ್ಯಾಂಗ್ಳೂರಲ್ಲಿ ಹೈದ್ರಾಬಾದ್ ಫೇಮಸ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ASF. ಸೊ ವಿಸಿಟ್ ಮಾಡಿದ್ವಿ. ಆ್ಯಂಬಿಯನ್ಸ್ ಅಂತ ತುಂಬಾ ಚೆನ್ನಾಗಿತ್ತು. ನಾವು ಎಂಟ್ರಿ ಆದಾಗ ಇನ್ನೂ ಅಷ್ಟು ಜನ ಇರಲಿಲ್ಲ, ಬಟ್ ಆಮೇಲೆ ಫುಲ್ ಎಲ್ಲ ಕೂಡ ಫಿಲ್ ಆದರು. ಸೊ ಅಷ್ಟು ಚೆನ್ನಾಗಿತ್ತು. ಸೊ ಹಾಗೆಯೇ ಇಲ್ಲಿ ಸ್ಟಾರ್ಟರ್ಸ್ನ ಲಾವಾ ಸ್ಟೋನ್ ಮೇಲೆ ಸರ್ವ್ ಮಾಡ್ತಾರೆ. ಇಲ್ಲಿ ಅದು ಒಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಫುಡ್ ಅಂತ ಬಂದಾಗ ತುಂಬಾ ಚೆನ್ನಾಗಿತ್ತು. ವೆಜ್ ನಾನ್ ವೆಜ್ ಎರಡೂ ಕೂಡ ಇತ್ತು. ಸ್ಟಾರ್ಟರ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಎಲ್ಲನೂ ಕೂಡ ಟೇಸ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಫುಡ್ಡು ಇರುತ್ತೆ ಅಲ್ವಾ. ಸೊ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗಲ್ಲ. ಸೊ ಏನೇನಿದೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಸ್ವಲ್ಪ ಹಾಕ್ಕೊಂಡು ತಿಂದ್ವಿ. ಸೊ ವೆಜ್ಜಲ್ಲಿ ಜಾಸ್ತಿ ನಾವೇನು ತಿನ್ನಲಿಲ್ಲ, ನಾನ್ ವೆಜ್ಜೇ ಊಟ ಮಾಡಿದ್ದು. ಸೊ ವೆಜ್ಜಲ್ಲಿ ಲಾಸ್ಟಲ್ಲಿ ಮೊಸರನ್ನ ಮಾತ್ರ ತಿಂದಿದ್ದು. ಸೊ ಯಾಕಂತ ಹೇಳಿದ್ರೆ ಚಿಕನ್ ಎಲ್ಲ ತಿಂದಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಮೊಸರನ್ನ ತಿಂದ್ವಿ. ಸೊ ಸೂಪ್ ಕುಡಿದ್ವಿ. ಸೂಪು ಚೆನ್ನಾಗಿತ್ತು. ಮಟನ್ ಸೂಪ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಬಿರಿಯಾನಿ, ಹಾಗೆ ಚಿಕನ್, ಹಿಂಗೆ ತುಂಬ ವೆರೈಟೀಸ್ ಇತ್ತು. ಸೊ ವೆಜ್ಜಲ್ಲೂ ಕೂಡ ತುಂಬ ವೆರೈಟಿ ಇದೆ, ಹಾಗೆ ನಾನ್ ವೆಜ್ಜಲ್ಲೂ ಕೂಡ ತುಂಬ ವೆರೈಟೀಸ್ ಇತ್ತು. ಸೊ ವೆಜ್ ನಾನ್ ವೆಜ್ ಇಬ್ಬರು ಕೂಡ ಯಾರಿಗಿಷ್ಟ ವೆಜ್ ನಾನ್ ವೆಜ್ ಇಬ್ಬರು ಕೂಡ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಫುಡ್ ಅಂತೂ ಟೇಸ್ಟ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಏನು ಹೆವಿ ಅಂತ ಅನಿಸೋದೇ ಇಲ್ಲ. ಸೊ ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬರ್ಡೇ ಪಾರ್ಟಿ ಏನೇ ಇದ್ರೂ ಕೂಡ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿಕೊಂಡು ಅಥವಾ ಟ್ರೀಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಫ್ರೆಂಡ್ಸ್ಗೆ, ಇದು ಒಂದು ಒಳ್ಳೆ ಪ್ಲೇಸ್ ಅಂತ ಅನಿಸುತ್ತೆ. ಸೊ ನಾವು ಬಂದು ಹಾಗೆಯೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ಕಿಡ್ಸ್ಗೆ ಅಂತಲೇ ಸೆಪ್ರೇಟ್ ಏರಿಯಾ ಇದೆ. ಸೊ ಚರಿಲಿ ಕುತ್ಕೊಂಡು ಅದೆಲ್ಲ ಸ್ಕೆಚ್ ಮಾಡ್ತಾಯಿದ್ದ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಮಕ್ಕಳು ಇಲ್ಲಿ ಬಂದು ಸ್ಕೆಚ್ ಮಾಡಿದ್ದಾರೆ, ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಮಕ್ಳಿಗೂ ಕೂಡ ಸೆಪ್ರೇಟ್ ಟೇಬಲ್ ಚೇರ್ ಅದೆಲ್ಲ ಇರುತ್ತೆ, ಕಿಡ್ಸ್ ಏರಿಯಾ ಅಂತ ಹೇಳ್ಬಿಟ್ಟು. ಹಾಗೆ ಲೈವ್ ಮ್ಯೂಸಿಕ್ಕು ಕೂಡ ಇಲ್ಲಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಒಂದ್ಸಲ ನಿಮಗೂ ಇಷ್ಟ ಆದರೆ ವಿಸಿಟ್ ಮಾಡ್ಬೋದು. ಕಲ್ಯಾಣ ನಗರದಲ್ಲಿದೆ. ಒಂದ್ಸಲ ಅದನ್ನು ಸ್ಕೆಚ್ ಮಾಡೋಕ್ಕೆ ಇಟ್ಕೊಂಡ ಪೆನ್ಸಿಲ್ನ, ನಂಗೆ ಅದು ಬೇಕು, ಪೇಪರ್ ಮತ್ತು ಪೆನ್ಸಿಲ್ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಅದನ್ನು ನಾವು ಊಟ ಮಾಡೋ ಜಾಗಕ್ಕೆ ತೊಗೊಬಂದ್ವಿ. ಅದಾದ ನಂತರ ನಂಗೆ ಚೇರ್ ಬೇಕು ಅಂತ ಹೇಳ್ದ, ಅವನಿಗೆ ಸೆಪ್ರೇಟ್ ಚೇರೆಲ್ಲ ಹಾಕ್ಸಿದ್ವಿ. ಸೊ ಇವಾಗ ನಾವಿನ್ನೂ ಊಟ ಸ್ಟಾರ್ಟ್ ಮಾಡಿರಲ್ಲ ಮಾಡೋದಕ್ಕೆ. ಸೊ ಒಂದ್ಸಲ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಸೂಪ್ನ ಕುಡಿತಾ ಇದ್ದೀವಿ ಇವಾಗ. ಚರಿ ಅವನಂತೂ ತಿಂತಾನೇ ಇರಲಿಲ್ಲ. ಫುಲ್ ಅವನು ಬರೆಯೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ. ಅವನು ಏನು ತಿನ್ಸಿದ್ರು ಕರೆಕ್ಟಾಗಿ ತಿಂತಾ ಇರಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲಾವಾ ಸ್ಟೋನ್ ಮೇಲೆ ಇವಾಗ ಸರ್ವ್ ಮಾಡ್ತಾ ಇದ್ದಾರೆ ಸ್ಟಾರ್ಟರ್ಸ್ನ. ಸೊ ಚರಿಗೆ ಈ ಥರ ಏನೋ ಸ್ಮೈಲಿ ಬರ್ದು ಕೊಟ್ಟಿದ್ರು. ಇವಾಗ ಸೂಪ್ನ ಸರ್ವ್ ಮಾಡ್ತಾ ಇದ್ದಾರೆ. ಸೊ ನಾನಂತೂ ಸೂಪ್ ಅಷ್ಟು ಕುಡಿಯೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಕುಡಿದೆ ಅಷ್ಟೇ. ಸೊ ಇವಾಗ ಸ್ಟಾರ್ಟರ್ಸ್ ಎಲ್ಲನೂ ಕೊಡ್ತಾ ಇದ್ದಾರೆ. ನನಗಂತೂ ನಿಜವಾಗ್ಲೂ ಈ ರೈಸ್ ಐಟಮ್ಸ್ಗಿಂತ ಇದೇ ತುಂಬ ಇಷ್ಟ ಆಗಿದ್ದು. ಇದರಲ್ಲೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಲೈಟಾಗಿ ತಿನ್ಕೊಂಡ್ವಿ. ಸೊ ಅದಾದ ನಂತರ ಹೋದ್ವಿ ಏನೇನಿದೆ ಏನೇನು ತಿನ್ಬೋದು ಅಂತ ಹೇಳಿಬಿಟ್ಟು. ಸೊ ನೋಡಿ ಇಲ್ಲಿ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಸೊ ನೆಕ್ಸ್ಟು ಆ ವಿಡಿಯೋ ಪ್ಲೇ ಆಗುತ್ತೆ. ನಾನು ವಾಯ್ಸ್ ಓವರ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಫುಲ್ ನೋಡಿ.
ಬರ್ಬೋದು ಎಲ್ಲರೂ ಎಲ್ಲರೂ ಬರ್ಬೋದಲ್ವ. ಚೆನ್ನಾಗಿದೆ ಫುಡ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಜಾಸ್ತಿ ತಿನ್ನಬೇಕು ನಂತರ ಇಷ್ಟೇ ಏನು ತಿಂದಿಲ್ಲ, ಸ್ವಲ್ಪನೇ ತಿಂದಿಲ್ಲ. ಹಾಯ್ ಮೇಡಮ್, ಹೇಗಿತ್ತು ಊಟ?